ಏನ್ ಬಾಬಾ ಇಟ್ಕೋ. ಅವಳ ಮುಂದೆ ಜೋರಾಗಿ ಕಿರ್ಚೋದು, ಭಯ ಪಡಿಸೋದು, ಅವಳಿಗೆ ಟೆನ್ಷನ್ ಬರುವಾಗ ಏನಾದರೂ ಮಾಡಿದರೆ ಇನ್ನೊಂದು ಕೈ ನೋವಾಗುತ್ತೆ ಅಷ್ಟೇ. ಸುಮ್ಮನೆ ಇರಿ ಬಾಬಾ. ಹುಷಾರು. ಸಂಯುಕ್ತ, ಹೇಗಿದ್ದೀಯಾ? ಫೈನ್. ಅಕ್ಕ, ನಿಜವಾಗ್ಲೂ ನೀನು ಓಕೆ ತಾನೆ? ಅಕ್ಕನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಾಳೆ. ನಾನು ಫೈನ್ ಅಂತ ಹೇಳಿದ್ರು ಮತ್ತೆ ನಾನು ಕೇಳಿದ ಪ್ರಶ್ನೆನೇ ಕೇಳ್ತಾಳೆ. ಅದು ನೀನು ಈ ಥರ ಕುತ್ಕೊಂಡಿರೋದು ನೋಡಿದ್ರೆ ನಮಗೆ ಟೆನ್ಷನ್ ಆಗ್ತಾ ಇದೆ, ಅದಕ್ಕೆ ಕೇಳಿದೆ ಅಕ್ಕ. ಹೆಂಗ್ ಕೂತಿದ್ದಾಳೆ, ಸಿಮ್ಮಿನಿ ಕೂತಿದ್ದಾಳೆ. ಏನಾದರೂ ಹೇಳಬೇಕು ಅಂದ್ಕೊಂಡಿದ್ರೆ ಹೇಳ್ಬಿಟ್ಟು ಹೊರಗಡೆ ಹೋಗು. ಏನಾದರೂ ಬೇಕು ಅಂತಿದ್ರೆ ತಗೊಂಡು ಮೊದಲು ಆಚೆ ತೊಲಗು. ಆಗಬೇಕು ನಿನಗೆ. ಅಕ್ಕ, ನೀನು ಇರಿಟೇಟ್ ಮಾಡಕ್ಕೆ ಬಂದಿಲ್ಲ, ಪ್ಲೀಸ್ ತಪ್ಪು ತಿಳ್ಕೊಬೇಡ. ಶ್ರಾವಣಿಗೆ ಎಲ್ಲ ವಿಷಯ ಗೊತ್ತಾಯ್ತಲ್ವಾ? ಅಯ್ಯಯ್ಯೋ, ಶ್ರಾವಣಿ ಹೆಸರಿಗೆ ಯಾಕಮ್ಮ ಹೇಳಿದೆ? ತಾಯಿ ಭುವನೇಶ್ವರಿ. ಅಲ್ಲ ಅಕ್ಕ, ಶ್ರಾವಣಿ ಹೋಗಿ ಅಭಿಗೇನಾದರೂ ಹೇಳ್ಬಿಟ್ರೆ? ಮುಗಿದು ಕತೆ. ಅಲ್ಲ ಅಕ್ಕ, ಭಯ ಆಯಿತು, ಅದಕ್ಕೆ ಕೇಳಿದೆ. ಯಾರಿಗೆ ಭಯ ಆಗ್ತಿದೆ ಮಮತಾ? ನಿನಗೆ ತಾನೆ? ನನಗಾಗ್ತಿಲ್ವಲ್ಲ. ಅಲ್ಲಕ್ಕ, ಅದು ಅವಳು ಹೇಳ್ಬಿಡ್ತಾಳೆ ಅಂತ ಭಯ ಪಟ್ಕೊಂಡು ರೂಮಲ್ಲಿ ಹೀಗೆ ನನ್ನನ್ನು ನಾನು ಕೂಡ ಹಾಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ಅಯ್ಯೋ ಹಾಗಲ್ಲ ಅಕ್ಕ. ಹೇಳಿದ್ರೆ ಹೇಳ್ಕೊಳ್ಳಿ ಮಮತಾ, ಐ ರಿಯಲಿ ಡೋಂಟ್ ಕೇರ್.